ಗೈಸ್, ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ವ್ಯವಹಾರ ಅಧ್ಯಯನ ವಿಭಾಗದ ಮಾರುಕಟ್ಟೆ ನಿರ್ವಹಣೆ ಎಂಬಂತಹ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬರುವಂತಹ ಅಂಶ ಅಂದರೆ ಮಾರುಕಟ್ಟೆ. ಮಾರುಕಟ್ಟೆ ಅಂದರೆ ಕಳೆದ ಅವಧಿಯಲ್ಲಿ ಹೇಳಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಮಾರಾಟ ಮಾಡುವಂತಹ ಸ್ಥಳ ಅಂತ. ಏನು ಮಾರಾಟ ಮಾಡೋದು? ವಸ್ತುಗಳನ್ನು ಮಾರಾಟ ಮಾಡುವಂತಹ ಸ್ಥಳ. ಯಾವ ವಸ್ತುಗಳನ್ನು ಮಾರಾಟ ಮಾಡ್ತೀವಿ? ಯಾವ ವಸ್ತುಗಳನ್ನು ಮಾರಾಟ ಮಾಡ್ತೀವಿ ಅಂದರೆ ಗ್ರಾಹಕರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳು. ಆ ವಸ್ತುಗಳನ್ನು ಯಾರು ಉತ್ಪಾದನೆ ಮಾಡ್ತಾರೆ? ಆ ರೈತರು ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಂದು ಸ್ಥಳವನ್ನೇ ನಾವು ಮಾರುಕಟ್ಟೆ. ಆ ಮಾರುಕಟ್ಟೆಯನ್ನು ನಾವು ಹೇಗೆ ನಿರ್ವಹಣೆಯನ್ನು ಮಾಡ್ತಾರೆ ಅದರಲ್ಲಿ ನಾವು ಅನೇಕ ಬಗೆಗಳನ್ನು ಕಾಣ್ತೀವಿ. ಮಾರುಕಟ್ಟೆ ವಿಧಾನಗಳಲ್ಲಿ ಅನೇಕ ಬಗೆಗಳು ಅಥವಾ ಅನೇಕ ಪ್ರಕಾರಗಳನ್ನು ಕೂಡ ನಾವು ಕಾಣ್ತೀವಿ. ಅದು ಆ ವಸ್ತುವಿನ ಆಧಾರದ ಮೇಲೆ ನಾವು ಅನೇಕ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೂ ಕೂಡ ನಾವು ಅನೇಕ ಮಾರುಕಟ್ಟೆ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಯಾವ್ದಾವುದು? ಸ್ಥಳೀಯ ಮಾರುಕಟ್ಟೆಗಳು, ಆಮೇಲೆ ಆಮೇಲೆ ಅಂತಾರಾಷ್ಟ್ರೀಯ. ಅಂದ್ರೆ ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೂ ಕೂಡ ನಾವು ಮಾರುಕಟ್ಟೆಗಳಲ್ಲಿ ಪ್ರಮುಖವಾಗಿ 4 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅದೇ ರೀತಿ ಸರಕುಗಳ ಆಧಾರದ ಮೇಲೂ ಕೂಡ ನಾವು ಅನೇಕ ಮಾರುಕಟ್ಟೆಗಳನ್ನು ಕಾಣ್ತೀವಿ. ಈ ಅಂಶವನ್ನು ಕೂಡ ನಾವು ಕಳೆದ ಅವಧಿನಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗ ಸಂಪರ್ಕ ಸ್ಥಾನದ ಆಧಾರದ ಮೇಲೂ ಕೂಡ ನಾವು ಪ್ರಮುಖವಾಗಿ 3 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಪ್ರಾಥಮಿಕ ಮಾರುಕಟ್ಟೆ. ಅದರಲ್ಲಿ ಯಾವ ವಸ್ತುಗಳನ್ನು ವ್ಯಾಪಾರ ಮಾಡ್ತೀವಿ? ವ್ಯವಸಾಯದ ಆಧಾರದ ಮೇಲೆ ಉತ್ಪನ್ನ ಮಾಡುವಂತಹ ವಸ್ತುಗಳು ಅಂದ್ರೆ ಕೃಷಿ ಉತ್ಪನ್ನ ವಸ್ತುಗಳನ್ನು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾರಾಟವನ್ನು ಮಾಡ್ತೀವಿ. ಇನ್ನು ಎರಡನೇ ಬರ್ತೀವಿ ಅಂದ್ರೆ ದ್ವಿತೀಯ ಮಾರುಕಟ್ಟೆಗಳು. ಅಲ್ಲಿ ಕೈಗಾರಿಕೆಗಳಿಂದ ಉತ್ಪಾದನೆಯಾಗಿರುವಂತಹ ವಸ್ತುಗಳನ್ನು ನಾವು ಅಲ್ಲಿ ಮಾರಾಟವನ್ನು ಮಾಡ್ತೀವಿ. ಇನ್ನು ಮೂರನೇದು ಅಂತಿಮ ಮಾರುಕಟ್ಟೆ ಅಂತ. ಅಂದ್ರೆ ಕೃಷಿ ಮತ್ತು ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದಂತಹ ಕ್ಷೇತ್ರಗಳಿಂದ ಅಥವಾ ವಲಯಗಳಿಂದ ಉತ್ಪಾದನೆ ಮಾಡುವಂತಹ ವಸ್ತುಗಳನ್ನು ನಾವು ಅಲ್ಲಿ ಮಾರಾಟವನ್ನು ಕೂಡ ಮಾಡ್ತೀವಿ. ಹೀಗೆ ಅವುಗಳ ಆಧಾರದ ಮೇಲೆ, ಒಂದು ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಅನೇಕ ಮಾರುಕಟ್ಟೆಗಳನ್ನು ಕಾಣ್ತೀವಿ. ಎರಡನೇದಾಗಿ ಸರಕುಗಳು ಅಂದ್ರೆ ವಸ್ತುಗಳ ಆಧಾರದ ಮೇಲೂ ಕೂಡ ಅನೇಕ ಮಾರುಕಟ್ಟೆಗಳನ್ನು ಕಾಣ್ತೀವಿ. ನಂತರ ಸಂಪರ್ಕ ಸ್ಥಾನದ ಬಗ್ಗೆ ಕೂಡ. ಇನ್ನು ನಾಲ್ಕನೇದು ಬರ್ತೀವಿ ಅಂದ್ರೆ ಪ್ರಮಾಣದ ಆಧಾರದ ಮೇಲೆ. ಇದನ್ನ ಒಬ್ಬ ವಿದ್ಯಾರ್ಥಿನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಕೇಳಿ.
ಹೆಸರು ಅರ್ಚನಾ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾವು ಈಗ ಮಾಡ್ತಿರೋದು ಮಾರುಕಟ್ಟೆ ನಿರ್ವಹಣೆ. ಅದರಲ್ಲಿ ಇಂದಿನ ತರಗತಿಯಲ್ಲಿ ನಮ್ಗೆ ಸರ್ ಮಾಡಿದರೆ ಮುಂದಿನ ಭಾಗವನ್ನು ನಾವು ನೋಡೋಣ. ಮೊದಲನೇದಾಗಿ ಸಂಪರ್ಕ ಸ್ಥಾನದ ಆಧಾರದ ಮೇಲೆ ಪ್ರಾಥಮಿಕ ಮಾರುಕಟ್ಟೆ, ದ್ವಿತೀಯ ಮಾರುಕಟ್ಟೆ, ಅಂತಿಮ ಮಾರುಕಟ್ಟೆ. ಎರಡನೇದಾಗಿ ಪ್ರಮಾಣ ಆಧಾರದ ಮೇಲೆ ಸಗಟು ಮಾರುಕಟ್ಟೆ, ಚಿಲ್ಲರೆ ಮಾರುಕಟ್ಟೆ. ಮೂರನೇದಾಗಿ ಆಯ್ತು ನೋಡಿ, ಪ್ರಮಾಣ ಅಂದ್ರೆ ವಸ್ತು ಎಷ್ಟಿದೆ ಅದರ ಆಧಾರದ ಮೇಲೂ ಕೂಡ ನಾವು ಮಾರುಕಟ್ಟೆಗಳನ್ನು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಒಂದು ಸಗಟು ಮಾರುಕಟ್ಟೆ. ಏನು ಹಾಗಾದ್ರೆ ಸಗಟು ಮಾರುಕಟ್ಟೆ ಅಂದ್ರೆ ಉತ್ಪಾದಕರಿಂದ ಅಥವಾ ಉತ್ಪಾದಕರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನ ಅಥವಾ ಸರಕುಗಳನ್ನ ಇಟ್ಟುಕೊಂಡು ಮಾರಾಟವನ್ನು ಮಾಡ್ತೀವಲ್ವಾ, ಅಂತಹ ಮಾರುಕಟ್ಟೆಗಳನ್ನು ನಾವು ಸಗಟು ಮಾರುಕಟ್ಟೆಗಳು ಅಂತ ಕರಿತೀವಿ. ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ನಾವು ಹೋಲ್ಸೇಲ್ ವ್ಯಾಪಾರಿಗಳು ಅಂತ ಕರಿತೀವಲ್ವಾ, ನೋಡಿ ಅಂತದನ್ನ ನಾವು ಸಗಟು ಮಾರುಕಟ್ಟೆ ಅಂತ ನಾವು ಕರಿತೀವಿ. ಇನ್ನು ಅದರಲ್ಲಿ ಎರಡನೇದಿರೋದು ಚಿಲ್ಲರೆ ಮಾರುಕಟ್ಟೆ ಅಂದ್ರೆ ಸರಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ಬಳಕೆದಾರರಿಗೆ ಬಳಕೆದಾರರು ಅಂದ್ರೆ ನಾವು. ಸಗಟು ವ್ಯಾಪಾರಿಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಇವರ ಬಳಿಯಿಂದ ವಸ್ತುಗಳನ್ನ ಕೊಂಡುಕೊಂಡು ಬಂದು ಈ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ವಸ್ತುಗಳನ್ನ ಮಾರಾಟವನ್ನು ಮಾಡ್ತಾರೆ. ಅಂತಹ ಮಾರುಕಟ್ಟೆಗಳನ್ನು ನಾವು ಚಿಲ್ಲರೆ ಮಾರುಕಟ್ಟೆಗಳು ಅಂತ. ಉದಾಹರಣೆಗೆ ನಮ್ಮ ಊರುಗಳಲ್ಲಿ ಸಣ್ಣ ಸಣ್ಣ ಗೂಡಂಗಡಿಗಳನ್ನು ಇಟ್ಕೊಂಡು ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಮಾರಾಟ ಮಾಡ್ತಾರಲ್ವ, ಆ ಮಾರುಕಟ್ಟೆಯನ್ನ ನಾವು ಚಿಲ್ಲರೆ ಮಾರುಕಟ್ಟೆಗಳು ಅಂತ ನಾವು ಕರಿತೀವಿ. ಈಗ ಅರ್ಥ ಆಯ್ತಲ್ವ? ಪ್ರಮಾಣದ ಆಧಾರದ ಮೇಲೆ ಎರಡು, ಒಂದು ಸಗಟು ಮಾರುಕಟ್ಟೆ, ಚಿಲ್ಲರೆ ಮಾರುಕಟ್ಟೆ. ಮೂರನೇದಾಗಿ ವಹಿವಾಟಿನ ಲಕ್ಷಣದ ಆಧಾರದ ಮೇಲೆ ಫಸ್ಟ್ನೇದು ಸ್ಥಾನಿಕ ಮಾರುಕಟ್ಟೆ, ಎರಡನೇದು ಭವಿಷ್ಯದ ಮಾರುಕಟ್ಟೆ. ಏನು ಸ್ಥಾನಿಕ ಮಾರುಕಟ್ಟೆ ಅಂದ್ರೆ? ಅಂದ್ರೆ ವಸ್ತು ಇರುವಂತಹ ಸ್ಥಿತಿನಲ್ಲೇ ಇರುವ ಜಾಗದಲ್ಲೇ ಮಾರಾಟವನ್ನ ಮಾಡುವಂಥದ್ದು. ಅದನ್ನು ನಾವು ಸ್ಥಾನಿಕ ಮಾರುಕಟ್ಟೆಗಳು ಅಂತ ಕರಿತೀವಿ. ಇನ್ನು ಅದರಲ್ಲಿ ಎರಡನೇದು ಭವಿಷ್ಯದ ಮಾರುಕಟ್ಟೆ. ಅಂದ್ರೆ ಭವಿಷ್ಯದ ಮಾರುಕಟ್ಟೆ ಅಂದ್ರೆ ಏನು? ಭವಿಷ್ಯ ಅಂದ್ರೆ ಮುಂದಿನ ಅವಧಿಯಲ್ಲಿ ಬೇಕಾಗಿರುವಂತಹ ವಸ್ತುಗಳನ್ನ ಮಾರಾಟ ಮಾಡುವಂತಹ ಸ್ಥಳ ಅಂತೆ. ಮುಂದೆ ಬೇಕಾಗಬಹುದು ಅಂತೇಳಿ ನಾವು ತಗೊಂಬಂದು ಸ್ಟಾಕ್ ಇಟ್ಕೊಳ್ತೇವಲ್ವಾ, ಆ ರೀತಿಯಾದಂತಹ ಮಾರುಕಟ್ಟೆಗಳನ್ನು ನಾವು ಭವಿಷ್ಯದ ಮಾರುಕಟ್ಟೆಗಳು ಅಂತ ನಾವು ಕರಿತೀವಿ. ನಾಲ್ಕನೇದಾಗಿ ವಸ್ತುಗಳ ಸಹಜ ಸ್ಥಿತಿಗಳ ಮೇಲೆ ಆಧಾರದ ಮೇಲೆ ಮೊದಲನೇದು ಗ್ರಾಹಕ ಮಾರುಕಟ್ಟೆ, ಎರಡನೇದು ಉತ್ಪಾದಕರ ಮಾರುಕಟ್ಟೆ. ನೋಡಿ, ವಸ್ತುಗಳ ಸಹಜ ಸ್ಥಿತಿಗಳ ಆಧಾರದ ಮೇಲೆ. ಸಹಜ ಸ್ಥಿತಿ ಅಂದ್ರೆ ವಸ್ತು ಹೇಗಿರುತ್ತೋ ಅದೇ ರೀತಿಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವುದು. ಅದರ ಆಧಾರದ ಮೇಲೆ ಕೂಡ ಎರಡು ರೀತಿಯ ಮಾರುಕಟ್ಟೆಗಳನ್ನು ನಾವು ಕಾಣ್ತೀವಿ. ಒಂದು ಗ್ರಾಹಕ ಮಾರುಕಟ್ಟೆ. ಗ್ರಾಹಕ ಮಾರುಕಟ್ಟೆ ಅಂದ್ರೆ ಗ್ರಾಹಕರು ಅಂದ್ರೆ ಯಾರು? ಅಂದ್ರೆ ವಸ್ತುಗಳನ್ನ ಉಪಯೋಗಿಸಿ ಕೊಳ್ಳುವವರನ್ನು ನಾವು ಗ್ರಾಹಕರು ಅಂತ. ನೋಡಿ, ಅವರ ಸ್ವಂತ ಬಳಕೆಗೆ ಏನು ವಸ್ತುಗಳನ್ನ ಉಪಯೋಗಿಸ್ಕೊಳ್ತೀವಿ ಅಂತಹ ಮಾರುಕಟ್ಟೆಗಳನ್ನು ನಾವು ಗ್ರಾಹಕ ಮಾರುಕಟ್ಟೆಗಳು ಅಂತ ಕರಿತೀವಿ. ಇನ್ನು ಅದರಲ್ಲಿ ಎರಡನೇದು ಉತ್ಪಾದಕರ ಮಾರುಕಟ್ಟೆಗಳು. ಯಾರು ಉತ್ಪಾದಕರು ಅಂದ್ರೆ ಯಾರು?
ವಸ್ತುಗಳನ್ನ ಉತ್ಪಾದನೆ ಮಾಡುವಂತವರು ಅದರ ಪ್ರಕ್ರಿಯೆಗಳು ಅಂದ್ರೆ ಆ ವಸ್ತುಗಳನ್ನ ಉತ್ಪಾದನೆ ಮಾಡುವುದಕ್ಕೆ ಏನೇನು ಸಿದ್ಧತೆಯನ್ನ ನಾವು ಮಾಡ್ಕೋಬೇಕಾಗುತ್ತಲ್ವ ಆ ಎಲ್ಲಾ ಸಿದ್ಧತೆಗಳನ್ನ ಬಳಸ್ಕೊಂಡು ವಸ್ತುಗಳನ್ನ ಅವರು ಉತ್ಪಾದನೆ ಮಾಡಿ ಆ ಉತ್ಪಾದನಾ ವಸ್ತುಗಳನ್ನ ಗ್ರಾಹಕರಿಗೆ ಮಾರುವಂತಹ ಒಂದು ವ್ಯವಸ್ಥೆ ಇರ್ತದೆ. ಆ ಮಾರುಕಟ್ಟೆಯನ್ನು ನಾವು ಉತ್ಪಾದಕರ ಮಾರುಕಟ್ಟೆಗಳು ಅಂತೇಳಿ ನಾವು ಕರಿತೀವಿ ಅಂತ. ಐದನೇದಾಗಿ ನಿಯಂತ್ರಣದ ಆಧಾರದ ಮೇಲೆ ಮೊದಲನೇದು ನಿಯಂತ್ರಿತ ಮಾರುಕಟ್ಟೆಗಳು, ಎರಡನೇದು ಅನಿಯಂತ್ರಿತ ಅಥವಾ ಮುಕ್ತ ಮಾರುಕಟ್ಟೆ. ನೋಡಿ ಅದರಲ್ಲಿ ಎರಡು ನಿಯಂತ್ರಣದ ಆಧಾರ ಅಂದ್ರೆ ಕಂಟ್ರೋಲ್ ಮಾಡ್ತೀವಲ್ವಾ, ವಸ್ತುಗಳನ್ನ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಮಾರುಕಟ್ಟೆಗೆ ತಂದು ಮಾರುಕಟ್ಟೆನಲ್ಲಿ ಅಲ್ಲಿರುವಂತಹ ಸಗಟು ವ್ಯಾಪಾರಿಗಳಿಗೆ ಕೊಟ್ಟು ಇದೇನು ಪ್ರಕ್ರಿಯೆಯನ್ನು ಮಾಡ್ತೀವಲ್ವಾ ಅದನ್ನ ನಿಯಂತ್ರಣ ಕೂಡ ನಾವು ಮಾಡ್ತೀವಿ. ಬೇಕಾಬಿಟ್ಟಿಯಲ್ಲಿ ಮಾರಾಟವನ್ನು ಮಾಡಕ್ಕಾಗೋದಿಲ್ಲ ಅಲ್ವಾ, ಅಲ್ಲಿ ಅದರದೇ ಆದಂತಹ ರೀತಿ ನೀತಿಗಳು, ನಿಯಮಗಳು, ಕಾನೂನುಗಳು ಕೂಡ ಇರ್ತಾವಲ್ವಾ. ಅದರ ಆಧಾರದ ಮೇಲೆ ನಾವು ವಸ್ತುಗಳನ್ನ ಮಾರಾಟ ಮಾಡುವಂತಹ ಮಾರುಕಟ್ಟೆಗಳಲ್ಲಿ ನಾವು ಎರಡು ರೀತಿಯಾದಂತಹ ಮಾರುಕಟ್ಟೆಗಳನ್ನ ಕಾಣ್ತೀವಿ. ಒಂದು ನಿಯಂತ್ರಿತ ಮಾರುಕಟ್ಟೆ ಅಂದ್ರೆ ಶಾಸನಬದ್ಧವಾಗಿ ಅಂದ್ರೆ ಕಾನೂನಿನ ಪ್ರಕಾರವಾಗಿ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಕಾನೂನಿನ ಪ್ರಕಾರ. ಅದನ್ನು ನಾವು ನಿಯಂತ್ರಿತ ಮಾರುಕಟ್ಟೆಗಳು ಅಂತೇಳಿ ಕರಿತೀವಿ. ಇನ್ನು ಅದರಲ್ಲಿ ಬರೋದು ಎರಡನೇದು ಅನಿಯಂತ್ರಿತ ಅಥವಾ ಮುಕ್ತವಾದಂತಹ ಮಾರುಕಟ್ಟೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಿಯಂತ್ರಣ ಇರೋದಿಲ್ಲ. ಶಾಸನಗಳ ಆಧಾರದ ಮೇಲೆ ಅಥವಾ ಕಾನೂನಿನ ಆಧಾರದ ಮೇಲೆ ಇಲ್ಲಿ ಯಾವುದೇ ವಸ್ತುಗಳನ್ನ ಮಾರಾಟ ಮಾಡೋದಾಗ್ಲಿ ತೆಗೆದುಕೊಳ್ಳೋದಾಗ್ಲಿ ಇರೋದಿಲ್ಲ. ಅಂತಹ ಮಾರುಕಟ್ಟೆಗಳನ್ನು ನಾವು ಅನಿಯಂತ್ರಿತ ಮಾರುಕಟ್ಟೆಗಳು ಅಥವಾ ಮುಕ್ತ ಮಾರುಕಟ್ಟೆಗಳು ಅಂತ ನಾವು ಕರೀತೀವಿ. ಆರನೇದಾಗಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಗಳು. ಮೊದಲನೇದಾಗಿ ಸಾಂಪ್ರದಾಯಿಕ ಮಾರುಕಟ್ಟೆಗಳು, ಎರಡನೇದಾಗಿ ಅಸಾಂಪ್ರದಾಯಿಕ ಮಾರುಕಟ್ಟೆಗಳು. ಏನು ಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂದ್ರೆ ಊರಲ್ಲಿ ಅನೇಕ ಸಂಪ್ರದಾಯಗಳನ್ನು ಮಾಡ್ಕೊಂತ ಬಂದಿರ್ತೀವಿ ಅಲ್ವಾ. ಉದಾಹರಣೆಗೆ ನೆನ್ನೆ ಮಕರ ಸಂಕ್ರಾಂತಿ ಹಬ್ಬವನ್ನ ಮಾಡಿದ್ವಿ. ಆ ಮಕರ ಸಂಕ್ರಾಂತಿಯನ್ನ ಹೀಗೆ ಮಾಡಬೇಕು ಅಂತ ನಮ್ಮ ಸಂಪ್ರದಾಯಗಳಿದೆ ಅಲ್ವಾ. ಆ ರೀತಿನೇ ನಾವು ಆ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರೋದು ಯುಗಾದಿ ಅಲ್ವಾ. ಆ ಯುಗಾದಿ ಟೈಮ್ನಲ್ಲಿ ಏನೇನ್ ಮಾಡ್ಬೇಕು ಅಂತ ಅದೊಂದು ಸಂಪ್ರದಾಯ. ಚಂದ್ರ ನೋಡೋದಾಗ್ಲಿ, ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನ ಮಾಡೋದಾಗ್ಲಿ, ಮನೆ ಮುಂದೆ ಅಲಂಕಾರಗಳನ್ನ ಮಾಡೋದಾಗ್ಲಿ, ಮಾವಿನ ತೋರಣಗಳನ್ನ ಕಟ್ತೀವಿ ಅಲ್ವಾ. ಇವೆಲ್ಲ ಸಂಪ್ರದಾಯ. ಅದೇ ರೀತಿನಲ್ಲಿ ಸಂಪ್ರದಾಯಗಳಲ್ಲಿ ನಾವು ಮಾರುಕಟ್ಟೆಗಳನ್ನು ಕೂಡ ನಾವು ಕಾಣ್ತೀವಿ. ಅಲ್ಲಿ ಪೂರ್ವ ನಿರ್ಧರಿತ ಅಂಶಗಳು ಇರ್ತವೆ. ಹಿಂದೆ ಹೇಗೆ ನಡೆದುಕೊಂಡು ಬಂದಿರುತ್ತೋ ಅದೇ ಪ್ರಕಾರದಲ್ಲಿ ಈಗಲೂ ಕೂಡ ವಸ್ತುಗಳನ್ನ ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇರುತ್ತೆ. ಅಂತಹ ಮಾರುಕಟ್ಟೆಗಳನ್ನು ನಾವು ಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂತ ನಾವು ಕರೀತೀವಿ. ಇನ್ನು ಅದರಲ್ಲಿ ಎರಡನೇದು ಅಸಾಂಪ್ರದಾಯಿಕ ಮಾರುಕಟ್ಟೆಗಳು. ಅಲ್ಲಿ ಯಾರು ಹೇಗ್ ಬೇಕಾದ್ರೂ ಮಾರಾಟವನ್ನ ಮಾಡುವಂತ ಒಂದು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇರುತ್ತೆ. ಉದಾಹರಣೆಗೆ ಕೆಲವರು ಬೈ ಪೋಸ್ಟ್ ಅಲ್ಲಿ ಬೇರೆ ಕಡೆಯಿಂದ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು, ಇತ್ತೀಚೆಗೆ ನಾವೆಲ್ಲ ಆನ್ಲೈನ್ ಶಾಪಿಂಗ್ ಅನ್ನ ಮಾಡ್ತಿರ್ತೀವಿ ಅಲ್ವಾ. ಅಂದ್ರೆ ನಮಗೆ ಬೇಕಾಗಿರುವಂತಹ ವಸ್ತುಗಳು ಬೇರೆ ಕಡೆಯಿಂದ ನಾವಿರುವಂತಹ ಸ್ಥಳಕ್ಕೇನೆ ಆ ವಸ್ತುಗಳು ತಂದು ನಮಗೆ ಕೊಟ್ಟು ಹೋಗ್ತಾರಲ್ವಾ. ಇದಕ್ಕೆ ಯಾವುದೇ ರೀತಿ ನೀತಿಗಳು ಇರೋದಿಲ್ಲ, ಸಂಪ್ರದಾಯಗಳು ಇರೋದಿಲ್ಲ. ಅಲ್ಲೇ ಹೋಗಿ ತಗೋಬೇಕು, ಅದೇ ರೀತಿ ತಗೋಬೇಕು ಇರೋದಿಲ್ಲ ಅಲ್ವಾ. ನಮಗೆ ಬೇಕಾಗಿರೋದು ನಾವು ಆರ್ಡರ್ ಮಾಡ್ತೀವಿ, ಆ ವಸ್ತುಗಳು ನಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತವೆ. ಅದೇ ರೀತಿ ದೂರವಾಣಿ ಮೂಲಕ ಫೋನ್ ಮಾಡ್ತೀವಿ, ನಮಗೆ ಬೇಕಾಗಿರುವಂತ ವಸ್ತುಗಳು ಯಾರ ಬಳಿ ಇರುತ್ತೋ ಅಂತವರಿಗೆ ನಾವು
ದೂರವಾಣಿ ಕರೆಯನ್ನು ಮಾಡ್ತೀವಿ, ಫೋನ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅಂತ ವಸ್ತುಗಳನ್ನು ನಾವು ತರಿಸ್ಕೊಳ್ತೀವಿ. ಅದೇ ರೀತಿ ಪ್ರಾಸ್ತಾವಿಕ ಅಂಗಡಿಗಳು, ಶಾಪ್ಸ್, ನಾವಾಗಲೇ ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಅಂತೇಳಿ ನೋಡಿ, ಅಂತಹ ವ್ಯಾಪಾರಿಗಳಿಂದಲೂ ಕೂಡ ನಾವು ವಸ್ತುಗಳನ್ನ ತೆಗೆದುಕೊಳ್ಳುವಂತ ಒಂದು ಪದ್ಧತಿ ಕೂಡ ನಮ್ಮಲ್ಲಿ ಇರುತ್ತದೆ. ಜೊತೆಗೆ ವಿಷಯ ಮತ್ತು ಬೆಲೆ ಪಟ್ಟಿ ಆಧಾರದ ಮೇಲೆ, ವಿಷಯ ಮತ್ತು ಬೆಲೆ ಪಟ್ಟಿ ಅಂದ್ರೆ ನಮಗೆ ಬೇಕಾಗಿರುವಂತಹ ವಸ್ತುಗಳು ಯಾವ ಬೆಲೆಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಅವರ ಬಳಿಯಿಂದ ನಾವು ವಸ್ತುಗಳನ್ನ ನೇರವಾಗಿ ಪಡೆದುಕೊಳ್ಳಿ. ಅದೇ ರೀತಿ ಅಂತರ್ಜಾಲ ಮಾರುಕಟ್ಟೆ, ನಾನು ಹಾಗೆ ಆನ್ಲೈನ್ ಶಾಪಿಂಗ್ ಮಾಡೋದು ಅಂದ್ರೆ ಆ ವಸ್ತು ಎಲ್ಲೋ ಇರುತ್ತೆ, ಆ ವಸ್ತು ನಮಗೆ ಬೇಕಾಗಿರುತ್ತೆ, ಅಂತ ವಸ್ತುಗಳನ್ನು ನಾವು ಆನ್ಲೈನ್ ಅಲ್ಲಿ ಅದನ್ನ ಬುಕ್ ಮಾಡ್ತೀವಿ. ಯಾವ ವಿಳಾಸವನ್ನ ಕೊಟ್ಟಿರ್ತೀವಿ ಅದೇ ವಿಳಾಸಕ್ಕೆ ಆ ವಸ್ತುಗಳು ಬಂದು ನಮಗೆ ತಲುಪ್ತವೆ. ಸೊ ಇಂತಹ ಮಾರುಕಟ್ಟೆಗಳನ್ನು ನಾವು ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಸಂಪ್ರದಾಯಗಳು ಇರೋದಿಲ್ಲ. ಯಾರು ಯಾವಾಗ ಬೇಕಾದ್ರೂ, ಎಷ್ಟು ಬೇಕಾದ್ರೂ, ಯಾರಿಂದ ಬೇಕಾದ್ರೂ ವಸ್ತುಗಳನ್ನ ಅಲ್ಲಿ ಕೊಂಡುಕೊಳ್ಳುವಂತ ಒಂದು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇದೆ. ಸೊ ಇಂತಹ ಮಾರುಕಟ್ಟೆಗಳನ್ನು ನಾವು ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಮಾರುಕಟ್ಟೆಯಲ್ಲಿ ಬರುವಂತಹ ಪ್ರಮುಖ ವಿಧಾನಗಳು ಅಂತ. ಅದು ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ನಾವು ಮಾರುಕಟ್ಟೆಗಳನ್ನು ಕಾಣ್ತೀವಿ, ಸರಕುಗಳ ಆಧಾರದ ಮೇಲೆ ಮಾರುಕಟ್ಟೆಗಳನ್ನು ಕಾಣ್ತೀವಿ, ಸಂಪರ್ಕ ಸ್ಥಾನದ ಆಧಾರದ ಮೇಲೆ ಮಾರುಕಟ್ಟೆಗಳನ್ನು ಕಾಣ್ತೀವಿ, ಪ್ರಮಾಣದ ಆಧಾರದ ಮೇಲೂ ಕೂಡ ನಾವು ಮಾರುಕಟ್ಟೆಗಳನ್ನು ಕಾಣ್ತೀವಿ, ವಹಿವಾಟಿನ ಲಕ್ಷಣದ ಆಧಾರದ ಮೇಲೆ ಮಾರುಕಟ್ಟೆಗಳನ್ನು ಕಾಣ್ತೀವಿ, ವಸ್ತುಗಳ ಸಹಜ ಸ್ಥಿತಿಗಳ ಆಧಾರದ ಮೇಲೂ ಕೂಡ ನಾವು ಮಾರುಕಟ್ಟೆಗಳನ್ನು ಕಾಣ್ತೀವಿ, ನಿಯಂತ್ರಣದ ಆಧಾರದ ಮೇಲೆ, ಜೊತೆಗೆ ಸಾಂಪ್ರದಾಯಿಕ ಹೀಗೆ ಬಗೆ ಬಗೆಯ ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತೀವಿ. ನೋಡಿ, ಇದರಲ್ಲಿ ಒಂದು ಪದ ಬಂತು, ವಹಿವಾಟು. ಏನು ವಹಿವಾಟು ಅಂದ್ರೆ? ವಹಿವಾಟು ಅಂದ್ರೆ ನೋಡಿ, ಸ್ಥಾನಿಕ ಮಾರುಕಟ್ಟೆ, ಭವಿಷ್ಯದ ಮಾರುಕಟ್ಟೆ ಅಂದ್ರೆ ವಸ್ತುಗಳನ್ನ ಕೊಡುವುದು ಮತ್ತೆ ತೆಗೆದುಕೊಳ್ಳುವಂತ ಏನ್ ಪ್ರಕ್ರಿಯೆಯನ್ನು ಮಾಡ್ತೀವಲ್ವ, ವಿಧಾನವನ್ನು ಮಾಡ್ತೀವಲ್ಲ, ಆ ವಿಧಾನವನ್ನು ನಾವು ವಹಿವಾಟು ಅಂತೇಳಿ ನಾವು ಕರೀತೀವಿ. ಸೊ ಇದಿಷ್ಟು ಮಾರುಕಟ್ಟೆಯ ಪ್ರಕಾರಗಳು ಅಥವಾ ವಿಧಾನಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಅದರ ಮುಂದಿನ ಅಂಶ ಮಾರುಕಟ್ಟೆಯ ವ್ಯವಸ್ಥೆ. ಏನು ಮಾರುಕಟ್ಟೆಯ ವ್ಯವಸ್ಥೆನಲ್ಲಿ ಪ್ರಮುಖವಾಗಿ ಬರೋದು ಅದರ ಅರ್ಥ. ಆಗಲೇ ಹೇಳಿದೆ ನಾವು ಮಾರುಕಟ್ಟೆ ಅಂದ್ರೆ ಏನು ಅಂತ. ಏನು ಮಾರುಕಟ್ಟೆ ಅಂದ್ರೆ? ಏನನ್ನ? ವಸ್ತುಗಳನ್ನ ಉತ್ಪಾದಕರಿಂದ ತೆಗೆದುಕೊಂಡು ಬಂದು ಗ್ರಾಹಕರಿಗೆ ನಾವು ಕೊಡುವಂತ ಒಂದು ಪ್ರಕ್ರಿಯೆ ಅಥವಾ ವ್ಯವಸ್ಥೆ ಇರುತ್ತಲ್ವಾ, ಅಂತಹ ವ್ಯವಸ್ಥೆಯನ್ನು ನಾವು ಮಾರುಕಟ್ಟೆ ವ್ಯವಸ್ಥೆ ಅಂತಲೂ ಕೂಡ ಕರಿತೀವಿ. ಅಲ್ಲಿ ಯಾವ ವಸ್ತುಗಳನ್ನ ಮಾರಾಟ ಮಾಡ್ತೀವಿ ಅಂದ್ರೆ ಗ್ರಾಹಕರಿಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳನ್ನೇ ನಾವು ಅಲ್ಲಿ ಮಾರಾಟ ಕೂಡ ನಾವು ಮಾಡ್ತೀವಿ ಅಲ್ವಾ. ಸೊ ಅಂತಹ ವಸ್ತುಗಳು ಎಲ್ಲಿ ಸಿಗುತ್ತೆ? ಉತ್ಪಾದಕರು ಎಲ್ಲಿ ಉತ್ಪಾದನೆ ಮಾಡ್ತಾರಲ್ವಾ ಅಲ್ಲಿಂದ ತೆಗೆದುಕೊಂಡು ಬಂದು ಅದನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾರುಕಟ್ಟೆ ವ್ಯವಸ್ಥೆ ಅಂತ ನಾವು ಕರಿತೀವಿ.
ಅಂದರೆ ವಸ್ತುಗಳು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಉತ್ಪಾದಕರಿಂದ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಗ್ರಾಹಕರಿಗೆ ತಲುಪಿಸುವಂತಹ ವ್ಯವಸ್ಥೆ ಏನಿರುತ್ತಲ್ವ ಆ ವ್ಯವಸ್ಥೆಯನ್ನು ನಾವು ಮಾರುಕಟ್ಟೆ ವ್ಯವಸ್ಥೆ ಅಂತ ನಾವು ಕರಿತೀವಿ. ವಸ್ತುಗಳನ್ನು ತಲುಪಿಸುವಂತ ಒಂದು ಪ್ರಕ್ರಿಯೆ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಈ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳು ಏನು? ಇದನ್ನು ಯಾರು ಪ್ರಸ್ತುತಪಡಿಸ್ತಾರೆ? ನನ್ನ ಹೆಸರು ಹರ್ಷಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡ್ತಿರುವಂತಹ ಪಾಠ ಮಾರುಕಟ್ಟೆ ನಿರ್ವಹಣೆ. ಅದರಲ್ಲಿ ಮಾರುಕಟ್ಟೆಯ ವ್ಯವಸ್ಥೆಯ ಕಾರ್ಯಗಳು. ಮೊದಲನೇದಾಗಿ ಖರೀದಿ ಮತ್ತು ಜೋಡಣೆ. ನೋಡಿ ಅದರಲ್ಲೇ ಇದೆ ಖರೀದಿ ಮತ್ತು ಜೋಡಣೆ. ಅಂದ್ರೆ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ಬಂದು ಅದನ್ನ ಗ್ರಾಹಕರಿಗೆ ತಲುಪಿಸೋದು, ಅದೇ ಜೋಡಣೆ. ಯಾರಿಂದ ಖರೀದಿ ಮಾಡ್ತೀವಿ? ಯಾರಿಗೆ ಜೋಡಣೆ ಮಾಡ್ತೀವಿ? ಅದೇ ಖರೀದಿ ಮತ್ತು ಜೋಡಣೆ ಅದರ ಪ್ರಮುಖ ಒಂದು ಕಾರ್ಯ. ಮಾರಾಟ ಮಾಡುವುದು ಅಥವಾ ವಿಕ್ರಯಿಸುವುದು. ಅದೇ ವಸ್ತುಗಳನ್ನ ತೆಗೆದುಕೊಂಡು ಬಂದು ಅಂದ್ರೆ ಉತ್ಪಾದಕರಿಂದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅದನ್ನ ಗ್ರಾಹಕರಿಗೆ ವಿಕ್ರಯಿಸುವುದು. ವಿಕ್ರಯಿಸುವುದಂದ್ರೆ ಕೊಡುವುದು. ಸೊ ಆ ಒಂದು ಕಾರ್ಯವು ಕೂಡ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ನಾವೆಲ್ಲ ರೈತರ ಮಕ್ಕಳು. ಒಂದಲ್ಲ ಒಂದ್ಸಲನಾದ್ರೂ ನಾವು ನಮ್ಮ ತಂದೆಯವರ ಜೊತೆ ನಾವು ಬೆಳೆದಂತ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಮಾರುಕಟ್ಟೆಗೆ ಹೋಗಿರ್ತೀವಿ. ಸೊ ಅಲ್ಲಿ ಏನೇನ್ ಮಾಡ್ತಾರೆ ಅಂತ ಅದೇ ಕಾರ್ಯಗಳು. ಇನ್ನು ಮೂರನೇದು ಸಾಗಾಣಿಕೆ. ಅಂದ್ರೆ ಎಲ್ಲಿ ಸಿಗುತ್ತೋ ಅಲ್ಲಿಂದ ಮಾರುಕಟ್ಟೆಗೆ ಅದನ್ನ ಸಾಗಿಸುವುದು. ಮತ್ತೆ ಮಾರುಕಟ್ಟೆಯಲ್ಲಿ ಯಾರು ತೆಗೆದುಕೊಂಡು ಹೋಗ್ತಾರೆ? ಅವರಿಗೆ ಅಲ್ಲಿ ಸಾಗಾಣಿಕೆಯನ್ನ ಮಾಡುವುದು. ಅಂದ್ರೆ ಸಾಗಾಣಿಕೆಯು ಕೂಡ ಇದರ ಪ್ರಮುಖ ಕಾರ್ಯ. ಇನ್ನು ನಾಲ್ಕನೇದು ಶೇಖರಣೆ ಮತ್ತು ಉಗ್ರಾಣ ವ್ಯವಸ್ಥೆ. ಶೇಖರಣೆ, ಸ್ಟೋರ್ ಮಾಡೋದು, ಕೂಡಿಡೋದು. ಉತ್ಪಾದಕರು ಏನು ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಾರೆ ಅವರಿಂದ ನೇರವಾಗಿ ಖರೀದಿ ಮಾಡ್ಕೊಂಡ್ಬಂದು ಅದನ್ನ ಒಂದು ಕಡೆ ಅದನ್ನ ಸ್ಟಾಕ್ ಮಾಡ್ತಾರೆ. ಅದನ್ನ ನಾವು ಶೇಖರಣೆ ಅಂತ ಹೇಳಿ ಕರಿತೀವಿ. ಆ ಶೇಖರಣೆಯನ್ನ ಹೇಗ್ ಮಾಡ್ತಾರೆ? ಅಲ್ಲಿ ಉಗ್ರಾಣ ವ್ಯವಸ್ಥೆ ಇರುತ್ತೆ. ಅಂದ್ರೆ ಗೋಡೌನ್ ಅಂತ ಕರಿತೀವಲ್ಲ, ಎಲ್ಲಿ ಬೇಕಲ್ಲಿ ಅದನ್ನ ಸ್ಟೋರ್ ಮಾಡಲ್ಲ ಅವರು. ಯಾಕಂದ್ರೆ ಅದನ್ನ ಸಂರಕ್ಷಣೆ ಮಾಡಬೇಕಲ್ವಾ. ಹಾಗಾಗಿ ವೈಜ್ಞಾನಿಕವಾಗಿ ವಸ್ತುಗಳನ್ನ ಸಂರಕ್ಷಣೆ ಮಾಡುವುದಕ್ಕೆ ಅಂತಾನೆ ಉಗ್ರಾಣ ವ್ಯವಸ್ಥೆಗಳು ಇರ್ತವೆ. ಅದನ್ನ ಇಂಗ್ಲಿಷ್ ನಾವು ಗೋಡೌನ್ ಅಂತ ಕರಿತೀವಿ. ಸೊ ಅಲ್ಲಿ ಆ ವಸ್ತುಗಳನ್ನ ಶೇಖರಿಸಿ ಇಡುವಂತ ಒಂದು ಕಾರ್ಯವು ಕೂಡ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ನೆಕ್ಸ್ಟ್ ಮಾರುಕಟ್ಟೆ ಸಂಶೋಧನೆ. ತಂದಂತಹ ವಸ್ತುಗಳನ್ನ ಯಾವ ರೀತಿಯಲ್ಲಿ ನಾವು ಮಾರುಕಟ್ಟೆನಲ್ಲಿ ಅದನ್ನ ಶೇಖರಣೆ ಮಾಡಬೇಕು ಅಂತ ಮಾಡ್ತೀವಲ್ವ, ಅದರಲ್ಲಿ ನಾವು ಅನೇಕ ರೀತಿಯಾದಂತಹ ಸಂಶೋಧನೆಗಳನ್ನು ಕೂಡ ನಾವು ಮಾಡ್ತೀವಿ. ಈ ಗೋಡನ್ಗಳನ್ನು ಹೇಗೆ ಕಟ್ಟಬೇಕು, ಯಾವ್ಯಾವ ವಸ್ತುಗಳನ್ನ ಯಾವ ರೀತಿಯಲ್ಲಿ ನಾವು ಅಲ್ಲಿ ಸಂರಕ್ಷಣೆಯನ್ನ ಮಾಡಬೇಕು, ಈ ರೀತಿಯಾದಂತಹ ವಿಧಾನಗಳು ಕೂಡ ಇರ್ತವೆ. ಅಂಥದ್ದನ್ನು ನಾವು ಮಾರುಕಟ್ಟೆಗಳ ಸಂಶೋಧನೆ. ಯಾಕಂದ್ರೆ ಅನೇಕ ವಿಧದ ಮಾರುಕಟ್ಟೆಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅನೇಕ ಆಯಾಯ ಮಾರುಕಟ್ಟೆಗಳಲ್ಲಿ ಅಂತಹ ವಸ್ತುಗಳನ್ನ ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವು ಅಲ್ಲಿ ಸಂಶೋಧನೆ, ರಿಸರ್ಚ್ ಅನ್ನು ಕೂಡ ಅಲ್ಲಿ ಮಾಡುವಂತಹ ವ್ಯವಸ್ಥೆ. ನೆಕ್ಸ್ಟ್ ಶಿಷ್ಟೀಕರಣ, ಸ್ಟ್ಯಾಂಡರ್ಡೈಸೇಷನ್. ಅಂದ್ರೆ ವಸ್ತುಗಳನ್ನ ಇರುವ ಸ್ಥಿತಿನಲ್ಲೇ ನಾವು ಉಗ್ರಾಣಗಳಲ್ಲಿ ಅದನ್ನ ಶೇಖರಿಸಿ ಹೇಗೆ ಇಡಬೇಕು ಅನ್ನೋದು ಕೂಡ ಮಾರುಕಟ್ಟೆಯ ಒಂದು ಕಾರ್ಯಗಳಲ್ಲಿ ಅದು ಕೂಡ ಒಂದು.
ನೆಕ್ಸ್ಟ್ ವರ್ಗೀಕರಣ. ವರ್ಗೀಕರಣ ಅಂದ್ರೆ ಉತ್ಪಾದಕರಿಂದ ನಾವು ಏನು ವಸ್ತುಗಳನ್ನ ತೆಗೆದುಕೊಂಡು ಬಂದಿರ್ತೀವಿ ಆ ವಸ್ತುಗಳು ಎಲ್ಲವನ್ನು ಒಂದೇ ಕಡೆ ಸ್ಟೋರ್ ಆಗಲ್ಲ, ಶೇಖರಣೆ ಆಗಲ್ಲ. ಅದನ್ನ ವರ್ಗ ಮಾಡ್ತೀವಿ. ಉದಾಹರಣೆಗೆ ತರಕಾರಿಗಳನ್ನ ತೆಗೆದುಕೊಂಡು ಬಂದ್ವಿ ಅಂತ ಅನ್ಕೊಳ್ಳಿ. ಎಲ್ಲಾ ತರಕಾರಿಗಳನ್ನ ಒಂದು ಕಡೆನೆ ಗೋಡಂಗಳಲ್ಲಿ ಒಂದೇ ರಾಶಿನಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಾ ಅಲ್ವಾ? ಅಂದ್ರೆ ಆಯಾಯ ತರಕಾರಿಗಳನ್ನ ವಿಂಗಡಣೆ ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಮುಳ್ಗಾಯಿ ಬೇರೆ, ಟೊಮೊಟೊ ಬೇರೆ, ಆಲೂಗಡ್ಡೆ ಬೇರೆ, ಬೀನ್ಸ್ ಬೇರೆ ಅಲ್ವಾ, ಮೆಣಸಿನ್ಕಾಯಿ ಬೇರೆ. ನೋಡಿ, ಹೀಗೆ ಆಯಾಯ ವಸ್ತುಗಳನ್ನ ವರ್ಗೀಕರಣ ಮಾಡೋದು ಅದು ಕೂಡ ಅದರ ಪ್ರಮುಖ ಕಾರ್ಯಗಳು. ನೆಕ್ಸ್ಟ್ ಮುದ್ರೆ ಹಾಕುವುದು. ಸೀಲ್. ಈಗ ನೀವು ದೊಡ್ಡ ಮಾಲ್ಗಳಲ್ಲಿ ಹೋದ್ರೆ, ದೊಡ್ಡ ಮಾರುಕಟ್ಟೆಗಳಲ್ಲಿ ಹೋದ್ರೆ ಎಲ್ಲಾ ಆಯಾ ವಸ್ತುಗಳನ್ನ ಬೇರೆ ಬೇರೆ ಕಡೆ ಮಾಡಿ ಪ್ಯಾಕೆಟ್ಗಳನ್ನ ಮಾಡಿರ್ತಾರೆ. ಒಂದೊಂದೇ ವಸ್ತುಗಳು ಸಪರೇಟ್ ಆಗಿ ಪ್ಯಾಕೆಟ್ಗಳನ್ನು ಮಾಡ್ತಾರೆ. ಅದರ ಮೇಲೆ ಮುದ್ರೆಗಳನ್ನು ಕೂಡ ಹಾಕಿರ್ತಾರೆ. ಯಾವ ವಸ್ತು ಎಷ್ಟಿದೆ, ಎಲ್ಲಿವರೆಗೂ ಬಳಸ್ಬೋದು ಅಲ್ವಾ, ಇದೆಲ್ಲ ಮಾಹಿತಿಗಳು ಅದರ ಮೇಲೆ ಇರುತ್ತಲ್ವಾ, ಅದನ್ನು ನಾವು ಮುದ್ರೆ ಹಾಕುವುದು ಅಂತೇಳಿ ಕರೀತೀವಿ. ಇನ್ನು ಕೊನೆಯದು ಯಾರಿಗೆ? ನಷ್ಟದ ಭಯ ಯಾರಿಗಿರುತ್ತೆ? ಗ್ರಾಹಕರಿಗಿರಲ್ಲ. ಉತ್ಪಾದಕರಿಗೆ ನಷ್ಟ ಆಗುವಂತಹ ಭಯ ಇರುತ್ತೆ. ಆ ಭಯವನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾರುಕಟ್ಟೆ ಮಾಡ್ತಾರೆ. ಉದಾಹರಣೆಗೆ ಯಥೇಚ್ಛವಾಗಿ ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ. ಆ ವಸ್ತುಗಳನ್ನ ಗ್ರಾಹಕರಿಗೆ ಹೇಗೆ ತಲುಪಿಸ್ಬೇಕು ಅಂತ ಯೋಚನೆಯಲ್ಲಿ ಅವರಿರ್ತಾರೆ ಉತ್ಪಾದಕರು. ಆ ಭಯ ಇರುತ್ತೆ. ಅದನ್ನ ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ನಾನು ತಲುಪಿಸದೇ ಇದ್ರೆ ಅದೆಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ಆಗ ಜಾಸ್ತಿ ನಷ್ಟ ಯಾರಿಗಾಗುತ್ತೆ? ನೋಡಿ, ಆ ಭಯವನ್ನ ನಿವಾರಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾರುಕಟ್ಟೆ ಮಾಡುತ್ತೆ. ಯಾಕಂದ್ರೆ ಉತ್ಪಾದಕರಿಂದ ನೇರವಾಗಿ ವಸ್ತುಗಳನ್ನು ಅವರು ಖರೀದಿ ಮಾಡ್ತಾರೆ. ಅವ್ರು ಎಷ್ಟಾದ್ರೂ ಬೆಳೆದಿರುವಂತಹ ಎಲ್ಲಾ ವಸ್ತುಗಳನ್ನ ಅವರಿಂದ ಆ ಮಾರುಕಟ್ಟೆಯನ್ನು ಯಾರು ನಿರ್ವಹಣೆ ಮಾಡ್ತಾ ಇರ್ತಾರಲ್ವಾ ಅವರು ಖರೀದಿ ಮಾಡ್ತಾರೆ. ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅಷ್ಟು ಬೆಲೆಯನ್ನ ಆ ಉತ್ಪಾದಕರಿಗೆ ಅವರು ಭರಿಸಿಕೊಡ್ತಾರೆ. ಹಾಗಾಗಿ ಅವರಲ್ಲಿ ನಷ್ಟ ಆಗುವಂತ ಭಯ ಏನಿರುತ್ತಲ್ವಾ ಆ ಭಯವನ್ನ ಇವರು ಹೋಗಲಾಡಿಸುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಸೊ ಇದಿಷ್ಟು 9 ನಾವು ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಆ ನಷ್ಟವನ್ನು ಅವರು ಹೇಗೆ ಭರಿಸ್ತಾರೆ? ಆಯ್ತಪ್ಪ, ಈಗ ಬೆಳೆದಿರೋದನ್ನ ಮಾರುಕಟ್ಟೆ ತೆಗೆದುಕೊಳ್ಳೋಕೆ ಆಗಲಿಲ್ಲ. ಆಗ ಆತ ಬೆಳೆದಿರುವಂತ ಎಲ್ಲಾ ವಸ್ತುಗಳು ನಾಶ ಆಗ್ತವೆ, ಉಪಯೋಗಕ್ಕೆ ಬರೋದಿಲ್ಲ. ಆಗ ಅವನಿಗೆ ನಷ್ಟ ಆಯ್ತು. ಅದನ್ನು ಹೇಗೆ ಭರಿಸ್ತಾರೆ? ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಅದಕ್ಕೇನು ಬೆಲೆ ಇರುತ್ತೋ ಅದನ್ನ ಅವರಿಗೆ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಮಾರುಕಟ್ಟೆಗೆ ತೆಗೆದುಕೊಂಡೋಗ ಆಗಲಿಲ್ಲ. ನಾವೆಲ್ಲಿ ಉತ್ಪಾದನೆ ಮಾಡಿದ್ರೆ ಅಲ್ಲೇ ಇದೆ ವಸ್ತುಗಳು, ಅಲ್ಲೇ ಹಾಳಾಗೋಗಿದ್ದಾವೆ. ಆದ್ರೂ ಅವನಿಗೆ ಆ ನಷ್ಟವನ್ನ ಭರಿಸ್ತಾರೆ. ಹೇಗೆ? ಬೆಳೆ ವಿಮೆಗಳನ್ನ ಮಾಡಿಸ್ತಾರೆ. ವಿಮೆಗಳನ್ನ ಮಾಡಿಸ್ತಾರೆ. ವಿಮೆ ಅಂದ್ರೆ ಇಂಗ್ಲಿಷ್ ನಲ್ಲಿ LIC ಪಾಲಿಸಿ ಅಂತೀವಲ್ಲ, ಆ ರೀತಿ ಬೆಳೆ ವಿಮೆಗಳನ್ನು ಕೂಡ ಮಾಡಿಸ್ತಾರೆ. ಆ ಬೆಳೆ ವಿಮೆಗಳನ್ನ ಮಾಡಿಸ್ಬೇಕು ಯಾರು? ಉತ್ಪಾದಕರು. ಆ ರೀತಿ ಬೆಳೆ ವಿಮೆಗಳನ್ನ ಮಾಡಿಸಿದ್ರೆ ಮಾತ್ರ ಅವರಿಗೆ ಆದಂತಹ ನಷ್ಟವನ್ನ ಆ ಕಂಪನಿಗಳು ಇರ್ತವೆ, ವಿಮಾ ಕಂಪನಿಗಳು ಅಂತ ನಾವು ಕರಿತೀವಿ. ಆ ಕಂಪನಿಯವರು ಆ ಉತ್ಪಾದಕನಿಗೆ ಆಗಿರುವಂತಹ ನಷ್ಟವನ್ನ ಅವರು ಭರಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಆ ವ್ಯವಸ್ಥೆನ ಯಾರು ಮಾಡ್ತಾರೆ? ಮಾರುಕಟ್ಟೆಯವರು ಮಾಡ್ತಾರೆ. ಹಾಗಾಗಿ ನಷ್ಟ ಭಯವನ್ನ ಭರಿಸುವುದು ಕೂಡ ಮಾರುಕಟ್ಟೆ ವ್ಯವಸ್ಥೆಯ
ಕಾರ್ಯಗಳಲ್ಲಿ ಅದು ಕೂಡ ಒಂದು ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಏನವು ಕಾರ್ಯಗಳು ಅಂತ ನಾವು ಕರಿತೀವಿ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ಮಾರುಕಟ್ಟೆಯ ಪ್ರಕಾರಗಳು, ಅದರಲ್ಲಿ ಭೌಗೋಳಿಕ, ಸ್ಥಾನಿಕ, ವಸ್ತುಸ್ಥಿತಿ, ವಹಿವಾಟು, ನಿಯಂತ್ರಿತ ಇವೆಲ್ಲ ಆಧಾರದ ಮೇಲೂ ಕೂಡ ನಾವು ಅನೇಕ ಮಾರುಕಟ್ಟೆ ವ್ಯವಸ್ಥೆಗಳನ್ನು ನಾವು ಕಂಡಿದ್ದೀವಿ. ಜೊತೆಗೆ ಆ ಮಾರುಕಟ್ಟೆ ವ್ಯವಸ್ಥೆಯ ಅರ್ಥವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಅದರ ನಂತರ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಇದಿಷ್ಟು ಇವತ್ತಿನ ಅವಧಿಗೆ ಇರಲಿ. ಇನ್ನು ಮುಂದಿನ ಅವಧಿಗೆ ಅದರ ಮುಂದುವರಿದ ಭಾಗವನ್ನು ನಾವು ಮಾಡೋಣ. ಸೊ ಇವತ್ತಿನ ಹೋಮ್ವರ್ಕ್ ಇದೆ, ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳನ್ನು ತಿಳಿಸಿ. ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು.